ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ಇವತ್ತು ಜೆ.ಕೆ. ಗ್ರ್ಯಾಂಡ್ ಚೌಟ್ರಿಗೆ ಬಂದಿದ್ದೀನಿ. ಇಲ್ಲಿ 6,000 ಜನಕ್ಕೆ ಅಡುಗೆಗಳು ಮಾಡ್ತಾ ಇದ್ದಾರೆ. ಇದು 6,000 ಜನಕ್ಕೆ ಇದು ಬಾಡೂಟ ಇಟ್ಕೊಂಡಿರೋಂಥದ್ದು. ಈ ಬಾಡೂಟದಲ್ಲಿ ಇವತ್ತು ಇವರು ಚಿಕ್ ತವಾ ಫಿಶ್ ತವಾ ಫ್ರೈ ಗ್ರೀನ್ ಮಸಾಲ, ಗ್ರೀನ್ ಮಸಾಲ, ತವಾ ಫಿಶ್ ತವಾ ಫ್ರೈ ಗ್ರೀನ್ ಮಸಾಲ, ಗ್ರೀನ್ ಮಸಾಲ. ಇದು ಮಸಾಲ ಈಗ ಫಸ್ಟು ಮಸಾಲ ಮಾಡ್ಕೊತಾ ಇದ್ದಾರೆ. ಬನ್ನಿ ನೋಡೋಣ ಇದು ಯಾವ ಥರ ಮಾಡೋದಂತ ಬಿಟ್ಟು ತೋರಿಸ್ಕೊಡ್ತೀನಿ. ನಿಮ್ಮ ಹೆಸರು ಸರ್? ಬಾಬು ಸರ್. ಬಾಬು ಸರ್. ನಿಮ್ಮ ಹೆಸರು? ಸುದರ್ಶನ್. ನೋಡಿ ಇವರಿಬ್ಬರು ಸೇರಿ, ಸುದರ್ಶನ್ ಮತ್ತೆ ಬಾಬು, ಇವರಿಬ್ಬರು ಸೇರಿ ಮಾಡ್ತಾ ಇರೋಂಥದ್ದು ಒಂದು ಫಿಶ್ ಫ್ರೈ ಯಾವ ರೀತಿ ಮಾಡೋದು ಅಂದರೆ ನೋಡೋಣ. ಸ್ನೇಹಿತರೆ ನಮಸ್ಕಾರ. ನೋಡಿ ಫಿಶ್ ಫ್ರೈ ಮಾಡೋದಕ್ಕೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಮತ್ತು ಚಾಟ್ ಮಸಾಲ 5 kg ಚಾಟ್ ಮಸಾಲ ಹಾಕ್ಕೊಂಡಿದ್ದಾರೆ. ಚಾಟ್ ಮಸಾಲ ಹಾಕ್ಕೊಂಡು ಈಗ ಚಿಲ್ಲಿ ಪೇಸ್ಟು 1 kg ಚಿಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದಾರಂತೆ. ಮತ್ತು ಆಯಿಲು ನೋಡಿ ಇದರಲ್ಲೇ 4 ಲೀಟ್ರಷ್ಟು ಫ್ರೀಡಮ್ ಆಯಿಲ್ ಹಾಕ್ಕೊಂಡಿದ್ದಾರೆ. ಫ್ರೀಡಮ್ ಆಯಿಲ್ ಹಾಕ್ಕೊಂಡು ಮತ್ತು ಇದರಲ್ಲೇ ಮಸ್ಟರ್ಡ್ ಆಯಿಲು 2 ಲೀಟ್ರು ಮಸ್ಟರ್ಡ್ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದು ಹಾಕ್ಕೊಂಡು ಇದನ್ನ ಇಟ್ಕೊಂಡಿರೋಂಥದ್ದು. ನೆಕ್ಸ್ಟು ಏನೆಲ್ಲ ಹಾಕ್ತಾರೆ ಅದನ್ನು ತೋರಿಸ್ತೀನಿ. ಅಂಜಲ್ ಫಿಶ್ಗೆ ಈಗ ಮಸಾಲ ರೆಡಿ ಮಾಡ್ಕೊತಾ ಇದ್ದಾರೆ. ಇದು 1 kgಗೆ ಎಷ್ಟು ಫಿಶ್ ಬರುತ್ತೆ? 1 kg 10-12 ಪೀಸ್ ಬರುತ್ತೆ ಸರ್. 10ರಿಂದ 12 ಪೀಸ್. 12 ಪೀಸ್ ಬರುತ್ತೆ. 10ರಿಂದ 12 ಪೀಸು. ಈಗ 2,000 ಜನಕ್ಕೆ ಅಂದರೆ ಮ್ಯಾಕ್ಸಿಮಮ್ ಇಲ್ಲಾಂದರೆ 7,000 ಪೀಸ್ ಬರುತ್ತೆ. 7,000 ಫಿಶ್ ಬರುತ್ತೆ. 7,000 ಫಿಶ್ಗೆ ಈಗ ಎಣ್ಣೆ ಹಾಕ್ಕೊಂಡಿರೋವಂಥದ್ದು ಇದು. ಸ್ನೇಹಿತರೆ ನೋಡಿ ಎಣ್ಣೆ ಕಾದಿದೆ, ಫುಲ್ ಕುದೀತಾ ಇದೆ. ಈಗ ಮೆಣಸು ಹಾಕ್ತಾ ಇದ್ದಾರೆ. 5 kg ಮೆಣಸು ಹಾಕ್ತಾ ಇದ್ದಾರೆ. ನೋಡಿ 5 kg ಒಂದು ಫುಲ್ ಬಕೆಟು ಹಾಕ್ಕೊಂಡಿರೋವಂಥದ್ದು. ನೋಡಿ ಮೆಣಸು ಈಗ ಫ್ರೈ ಆಗಿದೆ. ಆದಮೇಲೆ ಈಗ ಲವಂಗ ಹಾಕ್ಕೊಂಡಿದ್ದಾರೆ. 1 kg ಲವಂಗ ಹಾಕ್ಕೊಂಡಿದ್ದಾರೆ. ನೋಡಿ ನಕ್ಷತ್ರದ ಹೂವು 1.5 kg ನಕ್ಷತ್ರದ ಹೂವು ಹಾಕ್ಕೊತಾ ಇದ್ದಾರೆ. 1.5 kg. ನೋಡಿ ಮತ್ತೆ ಅರ್ಧ kg. ಆಗಲೇ 1 kg, ಈಗ ಒಂದು ಅರ್ಧ kg. ನೋಡಿ ಈಗ ಜೀರಿಗೆ ಹಾಕ್ಕೊತಾ ಇದ್ದಾರೆ. ಹಾಕೊಳ್ಳಿ ಸರ್. 1.5 kg ಜೀರಿಗೆ ಹಾಕ್ಕೊಂಡಿದ್ದಾರೆ. 1 kg ಮುಕ್ಕಾಲು ಬಕೆಟ್ ಸೋಂಪು ಹಾಕೊಳ್ಳಿ. ನೋಡಿ 3/4 ಬಕೆಟು ಸೋಂಪು ಹಾಕ್ಕೊತಾ ಇದ್ದಾರೆ. ಹಾಕೊಳ್ಳಿ. ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದಾರೆ. 8 ಬಕೆಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದಾರೆ. ನೋಡಿ ಈಗ 3 ಬಕೆಟ್ ಹಾಕ್ಕೊಂಡಿದ್ದಾರೆ. ನೋಡಿ ಇದು 4ನೇ ಬಕೆಟು. ನೋಡಿ 5ನೇ ಬಕೆಟು. 5, 6. ಓಕೆ. ನೋಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದಾರೆ ಫುಲ್ಲು ಎಲ್ಲ. ಸ್ನೇಹಿತರೆ ನೋಡಿ ಈಗ ಹಸಿಮೆಣಸಿನ್ಕಾಯಿ ಎಲ್ಲ ಫುಲ್ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಆದಮೇಲೆ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು 2 ಮಿಕ್ಸ್ ಆಗಿದೆ. 2 ಮಿಕ್ಸು 4 ಬಕೆಟ್ ಹಾಕ್ಕೊತಾ ಇದ್ದಾರೆ. ನೋಡಿ 2 ಬಕೆಟು, ಇದು 3ನೇ ಬಕೆಟು, ಮತ್ತು ಲಾಸ್ಟ್ ಇನ್ನೊಂದು ಬಕೆಟು. 4 ಬಕೆಟು ಇದು ತೊಳೆದು ಹಾಕ್ಕೊಂಡಿರೋಂಥದ್ದು. ನೋಡಿ ಮೆಣಸಿನ್ಕಾಯಿ ಅನ್ನೋದು ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಇದನ್ನು ಹಾಕ್ಕೊಂಡಿರೋಂಥದ್ದು. ನೋಡಿ ಮಿಕ್ಸಿಂಗ್ ಅನ್ನೋದು ಎಷ್ಟು ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ಫುಲ್ಲು ಫ್ರೈ ಅನ್ನೋದು ನೀಟಾಗಿ ಆಗಬೇಕು, ಇಲ್ಲಾಂದರೆ ಸೀದೋಗುತ್ತೆ. 4 ಕಡೆನೂ ತೊಗೊಂಡು ಈ ಥರ ಮಿಕ್ಸಿಂಗ್ ಮಾಡ್ಕೊಬೇಕು. ದೊಡ್ಡ ಪಾತ್ರೆಯಲ್ಲಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂತಾರೆ ಒಂದು ಕಡೆ ಬಿಟ್ಟರೆ ಇನ್ನೊಂದು ಕಡೆ ಸೀದೋಗುತ್ತೆ. ಆ ಕಾರಣಕ್ಕೆ ನೋಡಿ ಈ ಥರ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. ಓಕೆ.
ನೋಡಿ ಈಗ ಫ್ರೈ ಮಾಡ್ಕೊಂಡಿದ್ದಾರೆ, ಸೊಪ್ಪೆಲ್ಲ ಫ್ರೈ ಆಗಿದೆ, ಆಲ್ಮೋಸ್ಟ್ ಒಂದು 10 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಪಲಾವ್ ಎಲೆ ಹಾಕ್ಕೊತಾ ಇದ್ದಾರೆ. ಪಲಾವ್ ಎಲೆ 100 ಗ್ರಾಮ್ ಪಲಾವ್ ಎಲೆ ಹಾಕ್ಕೊತಾ ಇದ್ದಾರೆ. ಇದಾದ ನಂತರ ಗ್ರೈಂಡ್ರಲ್ಲಿ ಫುಲ್ಲು ನೈಸಾಗಿ ರುಬ್ತಾರೆ. ಓಕೆ ನೋಡಿ ಇದಕ್ಕೆಲ್ಲ ಆಗೋಯ್ತಲ್ಲ ಇಷ್ಟೇನಾ? ಅಷ್ಟೇ. ನೆಕ್ಸ್ಟ್ ಹಾಕೋದಲ್ರಿ. ಸರಿ ನೋಡಿ, ಇದು ಫುಲ್ ಎಲ್ಲ ಮಸಾಲೆ ಅನ್ನೋದು ಇದು ಫ್ರೈ ಮಾಡ್ಕೊಂಡಿದ್ದಾರೆ. ಇದನ್ನ ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಂಡು ಇದನ್ನ ಗ್ರೈಂಡ್ರಿಗೆ ಹಾಕ್ಕೊಂತಾರೆ. ಗ್ರೈಂಡ್ರಿಗೆ ಹಾಕ್ಕೊಂಡು ಫುಲ್ ನೈಸಾಗಿ ರುಬ್ಕೊಂತಾರೆ. ರುಬ್ಕೊಂಡು ಇದಾದ್ಮೇಲೆ ಇದು ಫಿಶ್ ಫ್ರೈಗೆ ಹಾಕುವಂಥದ್ದು. ಫಿಶ್ ಮಸಾಲೆಗೆ ಆಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ, ಅದನ್ನ ಈಗ ರುಬ್ಕೊತಾ ಇದ್ದಾರೆ. ನೋಡಿ, ಗ್ರೈಂಡ್ರಿಗೆ ಹಾಕಿ ರುಬ್ಕೊತಾ ಇದ್ದಾರೆ. ಇದು ಫುಲ್ ಫೈನಾಗಿ 100% ರುಬ್ಕೊಂತಾರಲ್ಲ. ನೋಡಿ, ಫುಲ್ ಪೇಸ್ಟ್ ಮಾಡ್ಕೊತಾರೆ. ಇದನ್ನು 100% ಪೇಸ್ಟ್ ಮಾಡಿಕೊಂಡು ಇದನ್ನು ತೆಗಿಯೋಂಥದ್ದು. ನೋಡಿ, ಇದು ಒಂದು ಸತಿಗೆ ಆಗಲ್ಲ. ಇದು ಆಲ್ಮೋಸ್ಟ್ ಒಂದು 4 ರಿಂದ 5 ಸತಿ ಹಾಕ್ಕೊತಾರೆ. 4 ರಿಂದ 5 ಸತಿ ಹಾಕ್ಕೊಂಡು ಇಲ್ಲ ರುಬ್ಕೊಳೋ ಅಂಥದ್ದು. ಒಂದು 10 ನಿಮಿಷ ಹಿಂದೆ ಬಂದೆ ನಾನು, ಆ ಕಾರಣಕ್ಕೆ ಇದು ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಹೇಳ್ತಾರೆ, ಇವ್ರು ಹಾಕಿರೋರೆ ಹೇಳ್ತಾರೆ. ಸರ್, ಏನೇನು ಹಾಕಿದ್ರು ಸರ್ ಅದ್ರಲ್ಲಿ? ಸರ್ 5 kg ಚಾಟ್ ಮಸಾಲ. ಓಕೆ. ಅದಂತರ 2 kg ಬಂದು ಮಸ್ಟರ್ಡ್ ಆಯಿಲು. ಓಕೆ. 4 kg ಬಂದು ರಿಫೈಂಡ್ ಆಯಿಲು. ಓಕೆ. ಚಿಲ್ಲಿ ಪೇಸ್ಟು? ಚಿಲ್ಲಿ ಪೇಸ್ಟ್ ಬಂದು 1 ಬಕೆಟ್. 1 ಬಕೆಟ್ ಚಿಲ್ಲಿ ಪೇಸ್ಟ್. ಹೌದು. ಕಲರ್ ಬರೋಕ್ಕೆ ಗ್ರೀನ್ ಕಲರ್ ಬರೋಕ್ಕೋಸ್ಕರ ನಾವು ಕಲರ್ ಏನು ಯೂಸ್ ಮಾಡಲ್ಲ. ಗ್ರೀನ್ ಕಲರ್ ಬರೋಕ್ಕೂ ಹಂಗೆ ರುಬ್ಬಿ ಹಾಕ್ತಾ ಇದೀವಿ. ಓಕೆ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದ್ಬಿಟ್ಟು ಶುಂಠಿ ಬಂದು 1 kg, ಬೆಳ್ಳುಳ್ಳಿ ಬಂದು 2 kg. ಬೆಳ್ಳುಳ್ಳಿ 2 kg. ಓಕೆ, ಅಷ್ಟೇ ಅಲ್ಲ? ಮತ್ತೆ 30 ಅಷ್ಟು 90 ಮೊಟ್ಟೆ ಲೆಕ್ಕ ಹೇಳಿ. ಇದಕ್ಕೆ 90 ಮೊಟ್ಟೆ 90 ಮೊಟ್ಟೆ ಹಾಕ್ತೀವಿ ಅಂತ ಈಗ. ಸರಿ, ಈಗ 90 ಮೊಟ್ಟೆ ಇದಕ್ಕೆ ಹಾಕುವಂಥದ್ದು. ಸ್ನೇಹಿತರೆ ನೋಡಿ, ಈಗ ಮಸಾಲೆ ರುಬ್ಕೊಂಡಿದ್ರಲ್ಲ ನೋಡಿ, ಇದು ಫಿಶ್ ಫ್ರೈಗೆ ಮಸಾಲೆ ರುಬ್ಬಿ ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ಮುಂಚೆ ಇದ್ರಲ್ಲಿ ಹಾಕ್ಕೊಂಡಿದ್ರಲ್ಲ ಎಣ್ಣೆ ಎಲ್ಲನೂ, ಅದರಲ್ಲಿ ಅದೇ ಪಾತ್ರೆಯಲ್ಲೇ ಇದ್ರ ಮಸಾಲೆ ಹಾಕ್ಕೊಂಡಿರೋವಂಥದ್ದು. ಈಗ ಅದರಲ್ಲೇ ಮೊಟ್ಟೆ ಹಾಕ್ಕೊತಾರೆ. ಹಾಕ್ಕೊಳ್ಳಿ. ಎಷ್ಟು ಮೊಟ್ಟೆ ಹಾಕ್ಕೊಂತೀರಾ? 120. 100. ನೋಡಿ 100 ಮೊಟ್ಟೆ ಹಾಕ್ಕೊತಾ ಇದ್ದಾರೆ ಇದಕ್ಕೆ. ನೋಡಿ, ಫಿಶ್ ತವಾ ಫ್ರೈಗೆ 3 kg ಪುಡಿ ಉಪ್ಪು ಹಾಕ್ತಾ ಇದ್ದಾರೆ. ಹಾಕಿ ಫುಲ್ ಹಾಕ್ಬಿಡಿ. 1 kg-ಗೆ 12 ಪೀಸ್ ಬರುತ್ತೆ. 1 kg 12 ಪೀಸ್ ಅಂದರೆ 600 kg-ಗೆ 7,500 ಪೀಸ್ ಬರುತ್ತೆ. 7,500. ನೋಡಿ. ಓಕೆ. 600 kg. ನೋಡಿ, 600 kg ಫಿಶ್ಗೆ 600 kg ಫಿಶ್ಗೆ 7,200 ಪೀಸ್ ಬರುತ್ತೆ. 7,500. 7,200 7,500 ಫಿಶ್ ಬರುತ್ತೆ. ಇದಕ್ಕೆ ಇದು ಮಸಾಲ ಮಾಡ್ಕೊತಾರದು. ನೋಡಿ, ಪುಡಿ ಆಗಲೇ 1 kg, ಇಲ್ಲಿ 1 kg, ಮತ್ತೆ ಅಲ್ಲೊಂದು kg ಇದೆ. 3 kg ಹಾಕ್ತಾರ ಅಂತ. ಹಾಕೊಳ್ಳಿ. ನೋಡಿ. ಹಾಕಿ ಸರ್. ನೋಡಿ, ಇದಕ್ಕೆ ಫಿಶ್ ಫ್ರೈಗೆ ಹುಣಸೆಹಣ್ಣು ಹುಳಿನೇ ಮೈನು. ಅದಕ್ಕೆ 2 ಬಕೆಟು ಹುಣಸೆಹಣ್ಣು ಹುಳಿ ಹಾಕ್ತಾ ಇದ್ದಾರೆ. ಹಾಕಿ ಸರ್. ನೋಡಿ, 2 ಬಕೆಟ್ ಹುಣಸೆಹಣ್ಣು ಹುಳಿ ಹಾಕ್ಕೊಂಡಿದ್ದಾರೆ. ಸರ್, ನಿಮ್ಮ ಹೆಸರು? ಮಂಜುನಾಥ್. ಎಲ್ಲಿಂದ ಬಂದಿರೋದು ನೀವು? ಚಿತ್ರದುರ್ಗ. ನೋಡಿ, ಚಿತ್ರದುರ್ಗದಿಂದ ಬಂದು ಇದು ಮಾಡ್ತಾರಂಥದ್ದು ಅಡುಗೆಗಳು. ಸರಿ ಸರ್, ಥ್ಯಾಂಕ್ ಯು. ನೋಡಿ, ಹುಣಸೆಹಣ್ಣು ಹುಳಿ ಹಾಕ್ಕೊಂಡು ಈಗ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಮಸಾಲೆ ಎಲ್ಲ ಫುಲ್ಲು ಪಾತ್ರೆಗೆ ಹಾಕ್ಕೊಂಡಿದ್ದಾರೆ ಫಿಶ್ ಫ್ರೈಗೆ. ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಅದರಲ್ಲಿ ಉಂಟೆ ಇರುತ್ತಲ್ಲ, ಉಂಟೆ ಇರುತ್ತೆ. ಅದನ್ನು ನೀಟಾಗಿ ಕೈ ಹಾಕಿ ಫುಲ್ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು 2 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದಾರೆ. 2 ಲೀಟ್ರ್ ಎಣ್ಣೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇರೋದು.
ಸ್ನೇಹಿತರೆ ನೋಡಿ, ಆಗಲೇ ಫಿಶ್ ಫ್ರೈಗೆ ಮಸಾಲ ರೆಡಿ ಮಾಡ್ಕೊಂಡಿದ್ರಲ್ಲ ಈ ಪಾತ್ರೆಯಲ್ಲಿ. ನೋಡಿ ಈಗ ಮಸಾಲೆ ಎಲ್ಲ ನೋಡಿ, ಅಂಜಲ್ ಫಿಶ್ ಅಂತ ಇದು. ಅಂಜಲ್ ಫಿಶ್ಗೆ ಮಸಾಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನೋಡಿ 1 2 3 4 5 6 7 ಪರೋಟಾಗೆ ಹಾಕ್ಕೊಂಡಿದ್ದಾರೆ. 7 ಪರೋಟಾಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನೋಡಿ, ಆ ಪಾತ್ರೆಯಲ್ಲಿ ತೆಗೆದು ಈ ಥರ ಬೇಸನಲ್ಲಿ ಹಾಕ್ಕೊಂಡು, ಈ ಬೇಸನಲ್ಲಿ ಮೀನು ಅನ್ನೋದನ್ನು ಅದ್ಬಿಟ್ಟು ಈ ಥರ ಪರೋಟಾಗಳಲ್ಲೇ ಹಾಕ್ಕೊಂಡಿರೋವಂಥದ್ದು. ಸ್ನೇಹಿತರೆ ನೋಡಿ, ಮಟನ್ ಬಿರಿಯಾನಿ 5 ಪಾತ್ರೆ ಮಾಡ್ತಾಯಿದ್ದಾರೆ ಇಲ್ಲಿ. 6 ಪಾತ್ರೆಯಾ? ನೋಡಿ 6 ಪಾತ್ರೆ ಒಟ್ಟು ಬಿರಿಯಾನಿ ಮಾಡ್ತಾರಂಥದ್ದು. ಇದು 6000 ಜನಕ್ಕೆ ಮಾಡ್ತಾರಂಥದ್ದು. ನೋಡಿ, ಮಟನ್ ದಮ್ ಬಿರಿಯಾನಿಗೆ ಆಲ್ರೆಡಿ ಒಂದು ಪಾತ್ರೆ ದಮ್ ಹಾಕಿದ್ದಾರೆ. ಎಲ್ಲನೂ 5 ಪಾತ್ರೆ ಅಲ್ಲಿ ರೆಡಿ ಆಗ್ತಾ ಇದೆ. ಸರ್, ಇದು ಫಿಶ್ ತವಾ. ಬೆಳಗ್ಗೆನ ನಾವು ಮಟನ್ ಸಾರು, ಬಿರಿಯಾನಿ, ಕೋಟೆ ನಮ್ಮ ಗ್ಯಾಂಗು 40 ಜನ ಇದೆ. ಓಕೆ, ನೀಟಾಗೆಲ್ಲ ಒಂದೊಂದು ವಹಿಸ್ಕೊಂಡಿದ್ದೀವಿ. ಅವ್ರು ಒಂದು 5 ಜನ ಚಿಲ್ಲಿ ಚಿಕನ್, ಒಂದು 5 ಜನ ಮಟನ್ ಸಾರು, ಒಂದು 5 ಜನ ಬಿರಿಯಾನಿ ಎಲ್ಲ ವಹಿಸ್ಕೊಂಡಿದ್ದೀವಿ. ಇಷ್ಟಲ್ಲಿ ಮಸಾಲೆ ನಮ್ಮದು, ಬೇರೆ ಯಾರು ಆಗ್ತಾವ್ರೆ. ಓಕೆ, ಸರಿ ಸರ್. ಇದರಿಂದನೇ ಜೀವನ ನಮಗೆ. ಓಕೆ, ಸರಿ ಸರ್. ನೋಡಿ ಸರ್, ವಿಡಿಯೋ ನಮ್ಮದು. ಸ್ನೇಹಿತರೆ ನೋಡಿ, ಈಗ ನೋಡಿ ಅಲ್ಲಿ ಮಸಾಲ ಹಾಕ್ಕೊಡ್ತಾ ಇದ್ದಾರೆ. ನೋಡಿ, ಫಿಶ್ಗೆ ಅಲ್ಲಿ ಮಸಾಲ ಹಾಕ್ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಹುಡುಗರು ತವಾ ಮೇಲೆ ಹಾಕ್ಕೊಡ್ತಾ ಇದ್ದಾರೆ. ನೋಡಿ, ಈ ಥರ ಫಿಶ್ ಫ್ರೈ ಮಾಡ್ಕೊಳೋ ಅಂಥದ್ದು. ನೋಡಿ, ಇದು ಅಂಜಲ್ ಫಿಶ್ ಅಂತ. ಇದು 1 kg 1200 ರೂಪಾಯಿ ಅಂತ. ಇದು ನೀವು ಯಾವಾಗಾದರೂ ಟ್ರೈ ಮಾಡ್ಬೋದು ಈ ಥರದ್ದು. ನೋಡಿ, ಇಲ್ಲಿ ಫ್ರೈ ಮಾಡ್ತಾರಂಥದ್ದು 1, ನೋಡಿ 2, ನೋಡಿ ಇಲ್ಲಿ 3, ಮತ್ತು 4, ಮತ್ತು 5 ಮತ್ತು ಅಲ್ಲೊಂದು 6. ನೋಡಿ, 6 ತವ ಇಟ್ಕೊಂಡಿದ್ದಾರೆ. 6 ತವದಲ್ಲಿ ಆಲ್ಮೋಸ್ಟ್ ಒಂದು 20 ಜನ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಬ್ಬರಿಗೆ ಇಬ್ಬರಿಗೆ ಅಲ್ಲ, ಇದು 6000 ಜನಕ್ಕೆ ಮಾಡಬೇಕಾರೋದು. 6000 ಜನಕ್ಕೆ 7200 ಪೀಸ್ ಬಂದಿದೆ. 7200 ಪೀಸು ಈಗ ಇವರು ಫ್ರೈ ಮಾಡಬೇಕು. ನೋಡಿ, ಇದು ಫಿಶ್ಗೆ ಮಸಾಲ ಹಾಕಿದ್ಮೇಲೆ ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರು 1.5 ಅವರ್ 2 ಅವರ್ ಬಿಟ್ಟಿದ್ದಾರೆ. ಪರೋಟಾಗಳಲ್ಲಿ 1.5 ಅವರ್ 2 ಅವರ್ ಬಿಟ್ಟಿದ್ದಾರೆ. ಬಿಟ್ಟಾದ್ಮೇಲೆ ಈಗ ತವ ಮೇಲೆ ಹಾಕ್ಕೊತಾ ಇರೋಂಥದ್ದು. ಒಂದು ಕಡೆ ಫ್ರೈ ಮಾಡ್ಕೊಂಡಿದ್ದಾರೆ, ಮತ್ತು ಇನ್ನೊಂದು ಕಡೆ ಫ್ರೈ ಮಾಡ್ಕೊತಾ ಇದ್ದಾರೆ. ಒಂದು ಕಡೆ ಆಲ್ಮೋಸ್ಟ್ ಏನಿಲ್ಲ ಅಂದರೆ ಒಂದು 5 ರಿಂದ 10 ನಿಮಿಷ ಬಿಟ್ಟಿದ್ದಾರೆ. 10 ನಿಮಿಷ ಆದಮೇಲೆ ಇನ್ನೊಂದು ಕಡೆ ಫ್ರೈ ಮಾಡ್ಕೊತಾ ಇದ್ದಾರೆ. ನೋಡಿ, ಅದ್ರ ಮೇಲೆ ಆಯಿಲ್ ಹಾಕ್ಕೊತಾ ಇದ್ದಾರೆ. ನೋಡಿ, ಆಗಲೇ ಮಸಾಲೆ ಹಾಕಿ ಇಟ್ಕೊಂಡಿದ್ರಲ್ಲ, ನೋಡಿ ಅದನ್ನು ಜಾಸ್ತಿ ಇರೋ ಮಸಾಲೆ ಎಲ್ಲ ತೆಗಿತಾ ಇದ್ದಾರೆ. ಲೈಟಾಗಿ ಈ ಥರ ತೆಗೆದು ಫ್ರೈನ ಮಾಡಿಕೊಂಡು ನೋಡಿ ಈ ಥರ ಸೈಡಲ್ಲಿ ಕೊಡ್ತಾ ಇದ್ರೆ, ಇದು ನೋಡಿ ಇವರೊಬ್ಬರು ಈ ಥರ ಹಿಂಗೆ ಇಟ್ಕೊತಾ ಇರ್ತಾರೆ. ಜಾಸ್ತಿ ಆದ್ರ ಮೇಲೆ ಮಸಾಲ ಇದ್ರೂ ತಿನ್ನೋದಕ್ಕೆ ಚೆನ್ನಾಗಿರಲ್ವಂತೆ. ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ. ನೋಡಿ, ತವ ಮೇಲೆ ಹಾಕಿದ್ಮೇಲೆ ನೋಡಿ ಈ ಥರ ಆಯಿಲ್ ಹಾಕ್ಕೊಂತಾರೆ. ಆಯಿಲ್ ಹಾಕಿ ಫ್ರೈ ಮಾಡೋದು. ನೋಡಿ, ತವಾ ಫಿಶ್ ಫ್ರೈ ಅನ್ನೋದು ರೆಡಿ ಆಗಿದೆ. ನೋಡಿ ನೋಡಿ, ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್. ನೋಡಿ, ಫುಲ್ಲು ಲೈನಾಗಿ ಇಟ್ಕೊಂಡಿದ್ದಾರೆ. ನೋಡಿ, ಬನ್ನಿ ನೋಡೋಣ ಈಗ ತವಾ ಫಿಶ್ ಫ್ರೈ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸ್ನೇಹಿತರೆ ನಮಸ್ಕಾರ. ನೋಡಿ, ತವಾ ಫಿಶ್ ಫ್ರೈ ಅನ್ನೋದು ರೆಡಿ ಆಗಿದೆ. ನೋಡಿ, ಸಖತ್ತಾಗಿ ಮಾಡಿದ್ದಾರೆ.
ವಾವ್, ನೋಡಿ ತವಾ ಫಿಶ್ ಫ್ರೈ ಅನ್ನೋದು ಸಖತ್ತಾಗಿದೆ. ಇದಕ್ಕೆ ಹಾಕಿರೋಂಥ ಮಸಾಲೆಗಳೇ ತುಂಬ ಡಿಫ್ರೆಂಟಾಗಿ ಹಾಕಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡಿ ಮನೆಯಲ್ಲೇ ಒಂಥರ ಇರುತ್ತೆ, ನಾವು ಮಾಡೋ ಫಿಶ್ ಫ್ರೈ ಒಂಥರ ಇರುತ್ತೆ. ಆದರೆ ಇವರು ಅಲ್ಲಿ ಹಾಕಿರೋದು ಒಂದು ಮಸಾಲ ಇದೆ ನೋಡಿ, ಅದೇ ಸಕ್ಕತ್ತಾಗಿದೆ. ನೋಡಿ ಇದರಲ್ಲಿ ಬೋನ್ ಅನ್ನೋದೇ ಇಲ್ಲ, ಇದರಲ್ಲಿ ಸೆಂಟ್ರ್ ಬೋನ್ ಅನ್ನೋದು ಒಂದೇ ಒಂದು ಬೋನ್ ಇರುತ್ತೆ ಅಷ್ಟೇ. ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ನೋಡಿ ಇಷ್ಟಕ್ಕೂ ಸೇರಿ ಇಷ್ಟು ಬೋನು, ಇನ್ನೆಲ್ಲ ಫುಲ್ ಮಟನೇ. ಸ್ನೇಹಿತರೆ ನೋಡಿ, ಇದು PME ಕ್ಯಾಟ್ರಸ್ ಕಡೆಯಿಂದ ಮಾಡ್ತಾ ಇರೋಂಥ ಒಂದು ರೆಸಿಪೀಸು. ಇವೆಲ್ಲನೂ ತುಂಬ ಚೆನ್ನಾಗಿ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಮುಂದಕ್ಕಿನ್ನ ಡಿಫ್ರೆಂಟ್ ರೆಸಿಪೀಸ್ ಬರ್ತಾ ಇರುತ್ತೆ. ದಯವಿಟ್ಟು ಯಾರು ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನೋಡಿಲ್ದಿದ್ದಂಥ ರೆಸಿಪೀಸು ನನ್ನ ಚಾನಲಲ್ಲಿ ನೋಡ್ತೀರಾ. ಬರೋಂಥ ವಿಡಿಯೋಗಳು ತುಂಬ ಯೂನಿಕ್ ಆಗಿರುತ್ತೆ. ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ನೋಡಿ ಬೋಟಿ ಅನ್ನೋದು ರೆಡಿ ಆಗಿದೆ. ಹಾಂ ನೋಡಿ, ನಾಗಣ್ಣ ಅವರು ಬೋಟಿ ಮಾಡ್ತಾ ಇದ್ದಾರೆ. ಹಾಂ ನೋಡಿ, ಇವರೇ ಮಾಡಿರೋಂಥದ್ದು. ಹಾಂ ಮಟನ್, ಹಾಂ ಇದು ಬೋಟಿ ರೆಡ್ ಮಟನ್ ಸಾರಾ ಇದು. ಹಾಂ ನೋಡಿ, ರೆಡ್ ಮಟನ್ ಸಾರು ಅಂತ ಇದೆ.